ಹಾಯ್ ಎಲ್ಲರಿಗೂ. ನಾವು ಇಂದಿನ ತರಗತಿಯಲ್ಲಿ ಥಿಯರಿ ಕ್ಲಾಸ್ ನೋಡಿದ್ವಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಟೈಪ್ಸ್ ಆಫ್ ಆ್ಯಕ್ಟಿವಿಟಿ ಬಗ್ಗೆ ನಾವು ಮಾತಾಡಿದ್ವಿ. ಈಗ 10 ಮಾರ್ಕ್ಸ್ನ ನೋಡೋ ಸಮಯ ಬಂತು. ಬ್ಯಾಲೆನ್ಸ್ ಶೀಟ್ ಆಫ್ XYZ ಕಂಪ್ನಿ ಲಿಮಿಟೆಡ್. ಲಯಬಿಲಿಟಿಯಲ್ಲಿ ಕ್ರೆಡಿಟರ್ಸ್, ಬ್ಯಾಂಕ್ ಲೋನ್, ಬಿಲ್ಸ್ ಪೇಬಲ್, ಕ್ಯಾಪಿಟಲ್. ಅಸೆಟ್ಸ್ ಅಲ್ಲಿ ಕ್ಯಾಶ್, ಡೆಟಾರ್ಸ್, ಸ್ಟಾಕ್, ಮಷಿನರಿ, ಬಿಲ್ಡಿಂಗ್. ಅಡ್ಜಸ್ಟ್ಮೆಂಟ್ಸ್ ಡ್ಯೂರಿಂಗ್ ದ ಇಯರ್. Machinery costing 30,000 having accumulated depreciation 10,000 was sold for 15,000. 2. Provision for depreciation on machinery was 40,000 on 1/1/2019 and 70,000 on 31/12/2019. Net profit for the year 2019 was 1,20,000. Required prepare cash flow statement as per accounting standard 3. Indirect method. Indirect method ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಂತೆ ಮಾಡೋಣ. ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಾರೆ, ಮಷಿನ್ ಎಷ್ಟು ಕಾಸ್ಟ್ ಆಗಿದೆ, ಎಷ್ಟು ಸೋಲ್ಡ್ ಆಗಿದೆ, ಎಷ್ಟು ಡೆಪ್ರಿಸಿಯೇಷನ್ ಆಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ವರ್ಕಿಂಗ್ ನೋಟ್ನ ಮಾಡೋಣ. ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಪೇ ಆ್ಯಂಡ್ ಎಲ್ ಅಕೌಂಟ್. ಮಷಿನ್ ಕಾಸ್ಟ್ ಆಗಿದ್ದು 30,000 ಅಂತ ತೊಗೊಳೋಣ. ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಆಗಿದೆ ಎಷ್ಟು, 10,000 ಅಂತ ತೊಗೊಂಡು 30,000ಅಲ್ಲಿ 10,000 ಹೋದರೆ 20,000. ಆ್ಯಕ್ಚುಲಿ ಮಷಿನ್ ಪ್ರೈಸ್ ಇರೋದು 20,000. 20,000ಅಲ್ಲಿ ನಾವು ಸೇಲ್ ಮಾಡಿದ್ದೆಷ್ಟು, 15,000. ಸೇಲ್ಸ್ 15,000 ಅಂತ ತಗೊಂಡು ಎಷ್ಟು ಲಾಸ್ ಆಯಿತು, ನಮಗೆ 5,000 ಲಾಸ್ ಆಯಿತು. ಲಾಸ್ ಆನ್ ಮಷಿನ್ ಅಕೌಂಟ್. ನೆಕ್ಸ್ಟ್, provision for depreciation on machinery was 40,000 on 1/1/2019 and 70,000 on 31/12/2019. ನಾವೀಗ ಡೆಪ್ರಿಸಿಯೇಷನ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ವರ್ಕಿಂಗ್ ನೋಟ್ ನಂಬರ್ 2, ಡೆಪ್ರಿಸಿಯೇಷನ್ ಅಕೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಹಾಕ್ಕೊಂಡು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ, 14,000 ಇದೆ. 14,000 ಬ್ಯಾಲೆನ್ಸ್ ಬ್ರಾಡ್ ಡೌನ್ 40,000. ಡೆಬಿಟ್ ಸೈಡಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 70,000. ಡೆಪ್ರಿಸಿಯೇಷನ್ ಆಗಿದೆ ಎಷ್ಟು, 10,000 ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಆಗಿದೆ. ನಮಗೆ ಡೆಬಿಟ್ ಸೈಡಲ್ಲಿ ಹೆಚ್ಚಿಗೆ ಬರುತ್ತೆ ಅಮೌಂಟು, 80,000 ಆಗುತ್ತೆ. 80,000ಅಲ್ಲಿ 40,000 ಹೋದರೆ ರಿಮೈನಿಂಗ್ ಉಳಿಯೋದು 40,000. ಅದನ್ನು ಬೈ ಪೇ ಆ್ಯಂಡ್ ಎಲ್ ಅಕೌಂಟ್ ಅಂತ ಬರೀಬೇಕು. ನೆಕ್ಸ್ಟ್ ನಾವು ಕ್ರಿಯೇಟ್ ಮಾಡಿದ ಅಕೌಂಟ್ ವರ್ಕಿಂಗ್ ನೋಟ್ ನಂಬರ್ 3, ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 2,75,000. ಅದನ್ನು ಕ್ರೆಡಿಟ್ ಸೈಡಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೊಂಡು 2,75,000 ಅಂತ ಬರೀಬೇಕು. ಮತ್ತು ನೆಟ್ ಪ್ರಾಫಿಟ್ ಎಷ್ಟಿದೆ, 1,20,000 ಇದೆ. ಅದನ್ನು ಕ್ರೆಡಿಟ್ ಸೈಡಲ್ಲಿ ಬೈ ನೆಟ್ ಪ್ರಾಫಿಟ್ ಅಕೌಂಟ್ 1,20,000 ಅಂತ ಬರೀಬೇಕು. ಕ್ಲೋಸಿಂಗ್ ಅಮೌಂಟ್ ಎಷ್ಟಿದೆ, ಕ್ಯಾಪಿಟಲ್ 3,35,000 ಇದೆ. ಅದನ್ನು ಡೆಬಿಟ್ ಸೈಡಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತಗೊಂಡು 3,35,000 ಅಂತ ಬರೀಬೇಕು. ನಮಗೆ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇದೆ ಅಮೌಂಟು, 3,95,000 ಇದೆ. 3,95,000 3,35,000 ಲೆಸ್ ಮಾಡಿದರೆ ರಿಮೈನಿಂಗ್ ಬರೋದು ಅಮೌಂಟು 60,000. ಅದನ್ನು ಟು ರ್ಯಾಂಕ್ಸ್ ಅಕೌಂಟ್ ಅಂತ ಬರೀಬೇಕು. ನೆಕ್ಸ್ಟ್ ಕ್ರಿಯೇಟ್ ಮಾಡೋ ಅಕೌಂಟು ವರ್ಕಿಂಗ್ ನೋಟ್ ನಂಬರ್ 4, ಮಷಿನರಿ ಅಕೌಂಟ್. ಮಷಿನರಿ ಅಕೌಂಟನ್ನ ಕ್ರಿಯೇಟ್ ಮಾಡಬೇಕು. ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಬರೋದು. ಫಸ್ಟ್ ಒನ್, ಡೆಬಿಟ್ ಸೈಡಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತಗೊಂಡು ಮಷಿನರಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 2 lakh ಇದೆ. ಅಡ್ಜಸ್ಟ್ಮೆಂಟಲ್ಲಿ ಮಷಿನರಿ ಎಷ್ಟು ಕೊಟ್ಟಿದ್ದು, ಓಪನಿಂಗ್ ಬ್ಯಾಲೆನ್ಸ್ 40,000 ಇದೆ. 2ಕ್ಕೆ 2 ಆ್ಯಡ್ ಮಾಡಬೇಕು, 2,40,000 ಆಗುತ್ತೆ. ಅದೇ ರೀತಿ ಕ್ರೆಡಿಟ್ ಸೈಡಲ್ಲೂ ಸಹ ಮಷಿನರಿದು ಕ್ಲೋಸಿಂಗ್ ಅಮೌಂಟ್ ಎಷ್ಟಿದೆ, 1,80,000 ಇದೆ. ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ಕೊಟ್ಟಿದ್ದಾರೆ, 70,000 ಕೊಟ್ಟಿದ್ದಾರೆ. ಅದನ್ನು ಆ್ಯಡ್ ಮಾಡಬೇಕು, 2,50,000 ಆಗುತ್ತೆ. ಮತ್ತು
ಇದು ಒಂದು ಮಷಿನ್ ಸೋಲ್ಡ್ ಆಗಿದೆ, ಹಂಗಾಗಿ ಬೈ ಕ್ಯಾಶ್ ಅಕೌಂಟ್ ಅಂತ ಕ್ರೆಡಿಟ್ ಸೈಡಲ್ಲಿ ತೊಗೊಬೇಕು. ತೊಗೊಂಡು ಸೇಲ್ಸ್ ಎಷ್ಟಾಗಿದೆ 15,000 ಆಗಿದೆ, 15,000ನ ತೊಗೊಬೇಕು. ಮತ್ತು ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಆಗಿದೆ ಎಷ್ಟು 10,000 ಆಗಿದೆ, ಅದನ್ನು ಕ್ರೆಡಿಟ್ ಸೈಡಲ್ಲಿ ತೊಗೊಬೇಕು. ಮತ್ತು ಎಷ್ಟು ಲಾಸ್ ಆಗಿದೆ ನಮಗೆ 5,000 ಲಾಸ್ ಆಗಿದೆ, ಅದನ್ನು ಸಹ ಕ್ರೆಡಿಟ್ ಸೈಡಲ್ಲಿ ಬೈ P&L ಅಕೌಂಟ್ ಅಂತ ಬರೆದು 5,000 ತೊಗೊಬೇಕು. ತೊಗೊಂಡಾದಮೇಲೆ ನಮಗೆ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಬರುತ್ತೆ ಅಮೌಂಟು 2,80,000 ಆಗುತ್ತೆ. ಅದನ್ನು 2,40,000 ಲೆಸ್ ಮಾಡಿದರೆ ರಿಮೈನಿಂಗ್ ಬರೋದು 40,000. ಆ 40,000 ಪರ್ಚೇಸ್ ಅಕೌಂಟು ಪರ್ಚೇಸ್ ಅಕೌಂಟ್ ಅಂತ ಬರಬೇಕು. ಬ್ಯಾಲೆನ್ಸಿಂಗ್ ಫಿಗರ್ ಬರೆದು ಈಗ ನೆಕ್ಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ಆಪ್ರೇಟಿಂಗ್ ಅಕೌಂಟಲ್ಲಿ ಫಸ್ಟ್ ಒನ್ ನೆಟ್ ಪ್ರಾಫಿಟ್ ಅಂತ ಬರಬೇಕು. ನೆಟ್ ಪ್ರಾಫಿಟ್ ಎಷ್ಟಿದೆ 1,20,000 ಇದೆ, ಅದು ಔಟರ್ ಕಾಲಮಲ್ಲಿ 1,20,000 ತೊಗೊಬೇಕು. ಆ್ಯಡ್ ನಾನ್ ಫಂಡ್ ಐಟಮ್ಸ್ ಏನೇನಿದ್ದಾವೆ ಅಂತ ನೋಡಬೇಕು. ಡೆಪ್ರಿಸಿಯೇಷನ್ ಇದೆ, ಡೆಪ್ರಿಸಿಯೇಷನ್ ಎಷ್ಟಾಗಿದೆ 40,000 ಆಗಿದೆ, 40,000 ಇನ್ನರ್ ಕಾಲಮಲ್ಲಿ ತೊಗೊಬೇಕು. ಮತ್ತು ಮಷಿನ್ ಸೇಲ್ ಮಾಡುವಾಗ ನಮಗೆ ಲಾಸ್ ಆಗಿದೆ, ಎಷ್ಟು ಲಾಸ್ ಆಗಿದೆ 5,000 ಲಾಸ್ ಆಗಿದೆ, ಅದನ್ನು ತೊಗೋಬೇಕು. ಲಾಸ್ ಆನ್ ಸೇಲ್ ಆಫ್ ಮಷಿನ್ ಎಷ್ಟಾಗಿದೆ 5,000, ಅದನ್ನು ಸಹ ಇನ್ನರ್ ಕಾಲಮಲ್ಲಿ 5,000 ತೊಗೋಬೇಕು. ಮತ್ತು ಯಾವ ನಾನ್ ಫಂಡ್ ಐಟಮ್ಸ್ ಎಲ್ಲ ಓಕೆ, ಅದನ್ನು ಆ್ಯಡ್ ಮಾಡಬೇಕು. 40,000 ಪ್ಲಸ್ 5,000 ಆ್ಯಡ್ ಮಾಡಿದಾಗ 45,000, 1,20,000 ಪ್ಲಸ್ 45,000 ಆ್ಯಡ್ ಮಾಡಿದ್ರೆ 1,65,000. ಈಗ ಒಂದು ಏನಪ್ಪ ಅಂದರೆ ಸಣ್ಣವಾದ ಟ್ರಿಕ್, ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟಿದು ಒಂದು ಸಣ್ಣದಾದ ಟ್ರಿಕ್ ಇದೆ. ಏನಪ್ಪ ಅಂದರೆ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆದರೆ ಇನ್ಕ್ರೀಸ್ ಅಮೌಂಟ್ ತೋರಿಸ್ಬೇಕು, ಡಿಕ್ರೀಸ್ ಆದರೆ ಡಿಕ್ರೀಸ್ ಅಮೌಂಟ್ ತೋರಿಸ್ಬೇಕು. ಆದರೆ ಕರೆಂಟ್ ಅಸೆಟ್ಸನ್ನು ಇನ್ಕ್ರೀಸ್ ಆದರೆ ಡಿಕ್ರೀಸ್ ತೋರಿಸ್ಬೇಕು, ಡಿಕ್ರೀಸ್ ಆದರೆ ಇನ್ಕ್ರೀಸ್ ತೋರಿಸ್ಬೇಕು. ಈಗ ಕ್ರೆಡಿಟರ್ಸ್ ಇನ್ಕ್ರೀಸ್ ಆಗಿದೆ, ಇನ್ಕ್ರೀಸ್ ಆದರೆ ಎಷ್ಟು ಇನ್ಕ್ರೀಸ್ ಆಗಿದೆ 20,000 ನಾವು ಪ್ಲಸ್ ವ್ಯಾಲ್ಯೂಲಿ ತೋರಿಸ್ಬೇಕು. ಡೆಟಾರ್ಸ್ ಇನ್ಕ್ರೀಸ್ ಆಗಿದೆ, ಇನ್ಕ್ರೀಸ್ ಆದರೆ ನಾವು ಏನು ಮಾಡಿದ್ವಿ ಡಿಕ್ರೀಸ್ ಅಮೌಂಟ್ ತೋರಿಸ್ಬೇಕಂತಂದ್ವಿ, ಡಿಕ್ರೀಸ್ ಅಮೌಂಟ್ ತೋರಿಸ್ಬೇಕು. -30,000 ಅಂತ ಬ್ರ್ಯಾಕೆಟಲ್ಲೇ ಹಾಕ್ಬೇಕು. ಮತ್ತು ಸ್ಟಾಕು ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಆದರೆ ಇನ್ಕ್ರೀಸ್ ಅಂತ ತೋರಿಸ್ಬೇಕು, ಇನ್ಕ್ರೀಸ್ ಅಂತ ತೋರಿಸ್ಬೇಕು. ಹಂಗಾಗಿ 15,000 ಅಂತ ತೊಗೊಬೇಕು. ಬಿಲ್ಸ್ ಪೇಬಲ್ ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಆದರೆ ಡಿಕ್ರೀಸ್ ಅಂತ ತೋರಿಸ್ಬೇಕು, 5,000 ಡಿಕ್ರೀಸ್. ಇದರಲ್ಲಿ ಯಾವುದು ಸಹ ಬರುವುದಿಲ್ಲ ಅಮೌಂಟು, ರಿಮೈನಿಂಗ್ ಅಮೌಂಟು 35,000 ಆಗುತ್ತೆ, ಹಂಗಾಗಿ ನಿಲ್ಲ. ಕೊನೆಯದಾಗಿ ಆಪರೇಟಿಂಗ್ ಅಕೌಂಟ್ ಫೈನಲಾಗಿ ಬರೋದು ಅಮೌಂಟು 1,65,000. ನೆಕ್ಸ್ಟ್ ಇನ್ವೆಸ್ಟಿಂಗ್ ಅಕೌಂಟಲ್ಲಿ ಏನೇನು ಪರ್ಚೇಸ್ ಆಗಿದೆ ಮತ್ತು ಏನು ಸೇಲ್ಸ್ ಆಗಿದೆ ಅನ್ನೋದನ್ನು ನಾವು ಮಾತ್ರ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ಒನ್ ಪೇಮೆಂಟ್ ಆಫ್ ಪರ್ಚೇಸ್ ಆಫ್ ಬಿಲ್ಡಿಂಗು ಎಷ್ಟು ಪರ್ಚೇಸ್ ಆಗಿದೆ ಅಂತ ನೋಡಬೇಕು. ಓಪನಿಂಗಿಂದ ಕ್ಲೋಸಿಂಗು 1,10,000 ಇನ್ಕ್ರೀಸ್ ಆಗಿದೆ ಅಂದರೆ ಪರ್ಚೇಸ್ ಮಾಡಿದ್ದೀವಿ ಅಂತ ಅರ್ಥ. ಮತ್ತು ಮಷಿನರಿ ಸಹ ಇನ್ಕ್ರೀಸ್ ಆಗಿದೆ, ಓಪನಿಂಗ್ಗಿಂತ ಕ್ಲೋಸಿಂಗ್ ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆ ಅಂದರೆ 40,000 ಆಗಿದೆ. ಈಗ ಒಂದು ಮಷಿನ್ ಸೋಲ್ಡ್ ಆಗಿದೆ, ಎಷ್ಟಾಗಿದೆ ಅಂದರೆ 15,000 ರೂಪಾಯಿಗೆ ಮಷಿನ್ ಸೋಲ್ಡ್ ಆಗಿದೆ, ಅದನ್ನು ತೊಗೋಬೇಕು. ಕ್ಯಾಶ್ ರಿಸಿಪ್ಟ್ ಆಫ್ ಮಷಿನ್ ಸೋಲ್ಡ್ ಅಂತ ತಗೊಂಡು 15,000 ರೂಪಾಯಿ ತೊಗೋಬೇಕು. ತಗೊಂಡು 1,10,000 ಪ್ಲಸ್ 40,000 ಆ್ಯಡ್ ಮಾಡಿದ್ರೆ 1,55,000 ಆಗುತ್ತೆ. 1,55,000 15,000 ಲೆಸ್ ಮಾಡಿದ್ರೆ 1,35,000 ಬರುತ್ತೆ. ಆದರೆ ಮೈನಸ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಅದು ಮೈನಸ್ ವ್ಯಾಲ್ಯೂಲ್ಲೇ ಇರುತ್ತೆ. ನೆಕ್ಸ್ಟ್ ಫೈನಾನ್ಸಿಂಗ್ ಅಕೌಂಟಲ್ಲಿ ಫಸ್ಟ್ ಒನ್ ಟು ರಿಸಿಪ್ಟ್ ಫ್ರಮ್ ಬ್ಯಾಂಕ್ ಲೋನ್ ತೊಗೊಂಡಿವಿ. ಬ್ಯಾಂಕ್ ಲೋನ್ ಎಷ್ಟು ಅಂದರೆ 40,000 ತೊಗೊಂಡಿವಿ, 40,000 ಅಂತ ಬರೀಬೇಕು. ಮತ್ತು ನೆಕ್ಸ್ಟ್ ಟು ಡ್ರ್ಯಾಂಕ್ಸ್ ಅಕೌಂಟ್, ಡ್ರ್ಯಾಂಕ್ಸ್ ಎಷ್ಟಾಗಿದೆ ಅಂದರೆ 60,000 ಡ್ರ್ಯಾಂಕ್ಸ್ ಆಗಿದೆ. 60ಯಲ್ಲಿ 40,000 ಹೋದರೆ ರಿಮೈನಿಂಗ್ ಬರೋ ಅಮೌಂಟು 20,000. ಈಗ ಫೈನಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಫೈನಲ್ ಆಗಿ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಎಷ್ಟಪ್ಪ ಅಂದರೆ 10,000 ಇದೆ.
10,000 ತೊಗೊಬೇಕು. ಆ್ಯಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆ್ಯಂಡ್ ಇಕ್ವಲೆಂಟ್ ಎಷ್ಟಿದೆ ಅಂದರೆ 15,000 ಇದೆ. 10,000ರಲ್ಲಿ 15,000 ರೂಪಾಯಿನ ಆ್ಯಡ್ ಮಾಡಿದ್ರೆ ರಿಮೈನಿಂಗ್ ಬರೋದು 25,000. ಇದು ಫೈನಲ್ ಆನ್ಸರ್. ಕ್ಯಾಶ್ ಇಕ್ವಲೆಂಟ್ ಎಟ್ ಎಂಡ್ ಆಫ್ ದ ಪೀರಿಯಡ್ ಅಂತ ಬರೋದು. ಇಷ್ಟು ಮಾಡಿದ್ರೆ ನಮಗೆ ಬರೋದು 10 ಮಾರ್ಕ್ಸ್.